ಎಸ್ ಜಾನಕಮ್ಮ ಅಂತಿಮ ದರ್ಶನವನ್ನು ಪಡೆದು ನಟ ವಿನೋದ್ ರಾಜ್ ಕೂಡ ಭಾವುಕರಾದರು. ಜಾನಕಮ್ಮನ ಹಾಡನ್ನು ಹಾಡ್ತಲೇ ವಿನೋದ್ ರಾಜ್ ಕಂಬನಿಯನ್ನು ಮಿಡ್ತಿದ್ದಾರೆ. ಇನ್ನು ಜಾನಕಿ ಅಮ್ಮ ಕೇವಲ ಗಾಯಕಿ ಅಷ್ಟೇ ಅಲ್ಲ, ಶ್ರೇಷ್ಠ ವ್ಯಕ್ತಿ ಅಂತ ವಿನೋದ್ ರಾಜ್ ಭಾವುಕರವಾಗಿ ಹೇಳಿದರು. ಎಸ್ ಜಾನಕಮ್ಮ ಶ್ರೇಷ್ಠ ವ್ಯಕ್ತಿ ಅಂತ ವಿನೋದ್ ರಾಜ್ ಹಾಡಿದ್ದಾರೆ. ಜೊತೆಗೆ ಎಸ್ ಜಾನಕಮ್ಮ ಅವರ ಹಾಡನ್ನೇ ಹಾಡಿ ಒಂದು ಕಡೆ ಕಂಬನಿಯನ್ನು ಮಿಡಿದಿದ್ದಾರೆ. ಜಾನಕಮ್ಮನ ಹಾಡು ಹಾಡ್ತಲೇ ಕಂಬನಿಯನ್ನು ಮಿಡಿದ್ರು. ಜಾನಕಮ್ಮ ಕೇವಲ ಗಾಯಕಿ ಅಲ್ಲ, ಶ್ರೇಷ್ಠ ವ್ಯಕ್ತಿ ಅಂತ ವಿನೋದ್ ರಾಜ್ ಹೇಳಿದರು. ಜೊತೆಗೆ ಕನ್ನಡದ ಧ್ವನಿಯನ್ನು ವಿಶ್ವದಾದ್ಯಂತ ಪಸರಿಸಿದಂತಹ ಮಹಾನ್ ಕಲಾವಿದೆ. ಹಿರಿಯ ಕಲಾವಿದರಿಗೆ ಗೌರವ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನೂ ಆ ಸಂದರ್ಭದಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದರು. ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ನಮನ ಸಲ್ಲಿಸಿದಂತಹ ನಟ ವಿನೋದ್ ರಾಜ್ ಕಂಬನಿಯನ್ನು ಮಿಡಿದಿದ್ದಾರೆ. ಇನ್ನು ಅವರ ತಾಯಿಯನ್ನು ಕಳ್ಕೊಂಡು ಪಾಪ ನೋವಲ್ಲಿದ್ದರು. ಈಗ ತಾಯಿ ಸಮಾನವಾಗಿರುವಂತಹ ಎಸ್ ಜಾನಕಮ್ಮ ಅವ್ರನ್ನ ಇವಾಗ ಈ ಸ್ಥಿತಿಯಲ್ಲಿ ನೋಡಿ ಸಹಜವಾಗಿ ಒಂಥರ ತಾಯಿ ಹೃದಯ ವಿನೋದ್ ರಾಜ್ ಅವರಿಗೆ ತಾಯಿ ಹೃದಯ. ಯಾಕಂದರೆ ಅವರ ತಾಯಿ ಲೀಲಾವತಿ ಅವ್ರನ್ನ ಕಳ್ಕೊಂಡಾಗ ಅವರು ಮರುಗ್ತಾ ಇದ್ದದ್ದು, ಅವರ ಕಣ್ಣೀರನ್ನು ಸುರಿಸ್ತಾ ಇದ್ದಿದ್ದು ಇಡೀ ಕರುನಾಡೆ ನೋಡಿದೆ. ಹಂಗಂದರೆ ಅವರಿಗೆ ತಾಯಿ ಅಂದರೆ ಅಷ್ಟು ಪ್ರೀತಿ. ಸಾಕಷ್ಟು ವಿನೋದ್ ರಾಜ್ ಸಾಕಷ್ಟು ಈ ತಾಯಿ ಹೃದಯ ಅಂತಾರಲ್ಲ, ಆ ರೀತಿಯಾದಂತಹ ವ್ಯಕ್ತಿತ್ವ ಇರುವವರು. ಈಗ ಇವರ ಅಂತಿಮ ದರ್ಶನವನ್ನು ಪಡೆದು ಸಾಕಷ್ಟು ಕಂಬನಿಯನ್ನು ಮಿಡಿದಿದ್ದಾರೆ. ವಿನೋದ್ ರಾಜ್ ಮಾತಾಡಿದ್ದಾರೆ ಜಾನಕಮ್ಮನ ಬಗ್ಗೆ. ಮಹಾನ್ ಗಾಯಕಿ, ನನ್ನ ತಾಯಿಯವರು ಮಹಾನ್ ನಾಯಕಿಯಾಗಿದ್ದರು. ಈ ಗಾಯಕಿನೂ ನಾಯಕಿನೂ ಭಾರಿ ಆತ್ಮೀಯರು. ಅದು ನಾವು ಹೇಳ್ಕೊಳ್ತೀವಿ. ಅದೆಷ್ಟು ಸರಿ ನಮ್ಮ ಮನೆಗೆ ಬಂದಿದ್ದಾರೆ. ಆ ಕಷ್ಟ ಸುಖಗಳು ಅಮ್ಮವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಮಾಡೋರು. ಚೆನ್ನಾಗಿರ್ಬೇಕು, ಅಮ್ಮ ಚೆನ್ನಾಗಿ ಕೊಡೋದು. ಹೆಚ್ಚು ಕಡಿಮೆ ಅದೇ ವಯಸ್ಸು, 1 ವರ್ಷ ಅದೇ ತಿಳ್ಕೊಂಡು ಭಾರಿ ನೋವಾಗುತ್ತೆ. ಕೃಷ್ಣನ ವಿಗ್ರಹ ನೋಡ್ಕೊಂಡು ದೇವರಿಲ್ಲ ಅಂತ ಇಷ್ಟು ಜನ ಹೇಳ್ತಾರೆ. ದೇವರು ಇಲ್ಲ ಅಂದಿದ್ರೆ ಹೇಗೆ ಭಗವಂತನ ಇಟ್ಕೊಂಡೇ ಅವ್ರು ಪ್ರಾಣ ಬಿಟ್ಟಿದ್ದಾರೆ ಅಂತ ಮತ್ತೆ ಮತ್ತೆ ಹುಟ್ಟಿ ಬಾ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ಆ ಥರ ಹುಟ್ಟಕ್ಕೂ ಆಗಲ್ಲ. ಆ ಮುಖಚರಿ ಇಟ್ಕೊಂಡು ಇನ್ನೊಬ್ರು ಬಂದರೂ ಕೂಡ ಕಂಠನೆ ಬರೋಕ್ಕಾಗಲ್ಲ. ಸಾಧ್ಯನೇ ನನ್ನ ಅಂದಾಜಿಗೆ ಅವ್ರಿಗೆ ಸಿಕ್ಕಿರೋ ಪ್ರಶಸ್ತಿಗಳೇ ಸಾಲದು ಅಂತ ನನಗೆ ಅನ್ನಿಸ್ತು. ಇನ್ನು 48,000 ಹಾಡೋದ್ರ ಮೇಲೆ ಎಷ್ಟು ಭಾಷೆಗಳಲ್ಲಿ ಅವ್ರು ಹಾಡಿರೋದು. ಅರೇಬಿಯಾ ಭಾಷೆಯಲ್ಲಿ ಆಡಿದ್ದಾರೆ, ಜಾಪನೀಸ್ ಭಾಷೆಯಲ್ಲಿ ಆಡಿದ್ದಾರೆ. ಇಂಟರ್ನ್ಯಾಷನಲ್ ಪ್ರಶಸ್ತಿ ಒಂದು ಸಿಗಬೇಕು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಗಬೇಕು. ಖಂಡಿತ ಅಂತ ಕಂಠ ಎಷ್ಟೋ ಮಿಸ್ ಮಾಡ್ಕೋತೀವಿ. ಕೆಲವು ಶ್ರೇಷ್ಠ ಕಲಾವಿದರಿಗೆ ಇವತ್ತು ನಾವು ಮತ್ತೆ ಕೊಡ್ತೀವಿ ಅಂದರೆ ಅವರಿಲ್ಲ. ಅಮ್ಮವರು ಇಲ್ಲೇ ಇದ್ದಿದ್ದಾರೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಅವರೆಲ್ಲೋ ಜನಿಸಿ ಕರ್ನಾಟಕದಲ್ಲಿ ಆತ್ಮೀಯತೆಯಿಂದ ನಮ್ಮ ಮೈಸೂರು ಮಹಾರಾಜರ ಊರಿನಲ್ಲಿ ಬಾಳಿ ಇಲ್ಲೇ ನಿಧನರಾದ್ರು ಅನ್ನುವಂಥದ್ದು ಅದು ಹೆಮ್ಮೆ ಪಡಬೇಕಾದ್ದು. ಅನ್ನೋದಕ್ಕಿಂತ ನಿಧನರಾಗಬಾರ್ದಾಗಿತ್ತು, ಇನ್ನೊಂದಷ್ಟು ಕಾಲ ಬದುಕಬೇಕಾಗಿತ್ತು. ಅವ್ರು ಹೇಗೆ ಇರಲಿ, ಅವ್ರ ಕಂಠ ನಾವು ಕೇಳಬೇಕಾಗಿತ್ತು. ಮಾತಾಡಿದ್ರೇ ಸುಮಧುರವಾಗಿರೋದು ಆ ಮಾತುಗಳು, ಮುತ್ತು ಉದುರದಾಗ ಮುತ್ತದ ಮಾತುಗಳು. ಖಂಡಿತ ಹೇಳ್ತಾ ಇದ್ದೀನಿ, ಯಾವುದೇ ಭಾಷೆ ಇರಲಿ ಆ ಲಿಪಿಗಳನ್ನ ಚೂರು ಬದಲಾಯಿಸ್ತೀರಾ ಹಾಗೇ ಹಾಡೋರು. ಅಂಥವ್ರು ನಮಗೆ ಅಷ್ಟು ಸರಿನೂ ಆಶೀರ್ವಾದ ಮಾಡಿದ್ರು, ಎಂದೂ ಮರೆಯೋಕ್ಕಾಗಲ್ಲ. ಮತ್ತೆ ನಮ್ಮ ಕುಟುಂಬಕ್ಕೆ ಆಗುವಂಥ ಈ ನೋವನ್ನ ಕನ್ನಡಿಗರಿಗೆ, ಅದರಲ್ಲೂ ಅವ್ರ ಅಭಿಮಾನಿಗಳಿಗೆ ಈ ನೋವನ್ನ, ಈ ಅಗಲಿಕೆ ನೋವನ್ನ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ. ಸದಾಕಾಲ ಅವರು ನಮ್ಮ ಹೃದಯಗಳಲ್ಲಿ, ನಮ್ಮ ಹೃದಯದ ಸಿಂಹಾಸನದ ಮೇಲೆ ರಾರಾಜಿಸ್ತಾ ಇರ್ತಾರೆ. ಇಡೀ ಪ್ರಪಂಚದಲ್ಲಿ ಅವ್ರಿಗೆ ಪ್ರಶಸ್ತಿ ಕೊಡುವಂಥದ್ದು, ಮರಣಾಂತರ ಪ್ರಶಸ್ತಿ ಖಂಡಿತ ಕೊಡಬೇಕು ಕರ್ನಾಟಕ ಸರ್ಕಾರ. ಇನ್ನೂ ಹಲವಾರು ಜನ ಕಲಾವಿದರಿದ್ದಾರೆ, ಮರಿಬಾರ್ದು, ಕೊಡಬೇಕು. ಅವ್ರನ್ನ ಕೊಟ್ಟು ಈಗ ಅವ್ರು ತೀರ್ಕೊಂಡಿದ್ದಾರೆ. ಅವ್ರ ಮನೆಯವರಾದರೂ ಅದನ್ನ ನಮ್ಮ ಇದು ಎಷ್ಟು ಸಾಧನೆ ಇದೆ ಅನ್ನೋಂಥ ಸಂತೋಷ ಪಡಬೇಕು ಆ ಪ್ರಶಸ್ತಿ.